ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಡ್ಲಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ರೈಸ್ಗಂತೂ ಈ ವೆಜಿಟೇಬಲ್ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವೆಜಿಟೇಬಲ್ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಿಮ್ಗೆ ಇಷ್ಟವಾಗಿರುವಂಥ ಯಾವುದಾದ್ರೂ ವೆಜಿಟೇಬಲ್ಸ್ನ ಬಳಸ್ಬೋದು. ನಾ ಇಲ್ಲಿ ಕುಂಬಳಕಾಯಿ, ಆಮೇಲೆ ಸೋರೆಕಾಯಿ, ಆಮೇಲೆ ಕ್ಯಾರೆಟ್ ಆಗಿರ್ಬೋದು, ಆಮೇಲೆ ಆಲೂಗಡ್ಡೆ, ಆಮೇಲೆ ಬದನೆಕಾಯಿ, ಆಮೇಲೆ ಹೀರೆಕಾಯಿ, ಆಮೇಲೆ ಟೊಮೆಟೊ, ಈರುಳ್ಳಿನ ಬಳಸಿದ್ದೀನಿ. ನೀವು ಇದಕ್ಕೆ ಯಾವುದಾದ್ರೂ ವೆಜಿಟೇಬಲ್ಸ್ನ ಬಳಸ್ಕೋಬೋದು. ಮೊದಲಿಗೆ ಒಂದು ಕಡಾಯಿಗೆ 3-4 ಸ್ಪೂನಷ್ಟು ಆಯಿಲ್ನ ಹಾಕಿ, ಆಯಿಲ್ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅದಾದಮೇಲೆ 1-2 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇದೆಲ್ಲನೂ ಹಾಕಿ ಮೊದಲಿಗೆ ಇದಕ್ಕೆ ಕ್ಯಾರೆಟ್ನ ಹಾಕೋಬೇಕು. ಕ್ಯಾರೆಟ್ ಸ್ವಲ್ಪ ಈ ರೀತಿ ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡೋದ್ರಿಂದ ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗ್ತೈತಿ. ಕ್ಯಾರೆಟ್ ಆಲೂಗಡ್ಡೆನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮ್ಯಾಗ ಉಳಿದಿರುವಂಥ ಎಲ್ಲ ವೆಜಿಟೇಬಲ್ಸನ್ನು ಹಾಕೋಬೇಕು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸನ್ನು ಸೇರಿಸ್ಕೋಬೇಕು. ಇದಕ್ಕೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಹಾಕಿರುವಂಥ ಎಲ್ಲ ವೆಜಿಟೇಬಲ್ಸನ್ನು ಎಣ್ಣೆ ಒಳಗೆ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ, ಆಮೇಲೆ ಇದಕ್ಕೆ ನೀರನ್ನ ಸೇರಿಸಿ ಇದನ್ನು ಒಂದು ಲೋ ಫ್ಲೇಮ್ ಒಳಗೆ ಒಂದು 10 ನಿಮಿಷ ಆದರೂ ನಾವು ಇದನ್ನು ಬೇಯಿಸ್ಕೋಬೇಕು. ಉಪ್ಪನ್ನ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಅದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1-2 ಸಣ್ಣ ಟೊಮ್ಯಾಟೊನ ಸೇರಿಸಿ ನೀರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಯೋವರೆಗೂ ಇದಕ್ಕೆ ನಾವು ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ನಾವು ಆಯಿಲ್ನ ಹಾಕೋಬೇಕು. ಆಯಿಲ್ ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಅದಾದಮೇಲೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಬೇಕು. ಅದಾದಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅದಾದಮೇಲೆ 1/2 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೋಬೇಕು. ಅರ್ಧ ಸ್ಪೂನ್ಕಿಂತ ಸ್ವಲ್ಪ, ಅದಾದಮೇಲೆ 1/2 ಸ್ಪೂನಷ್ಟು ಸಾಸಿವೆ, ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಇದೆಲ್ಲನೂ ಹಾಕಿ 1-2 ನಿಮಿಷ ಇದನ್ನು ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋಬೇಕು. ಇದನ್ನು ಹಾಕಿ ಸ್ವಲ್ಪ ಇದು ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಇದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಇಲ್ಲಿ ಒಣ ಕೊಬ್ಬರಿನ ಹಾಕೊಳ್ಳೋದಿವಿ. ಇದಕ್ಕೆ ನೀವು ತುರಿದು ಬೇಕಿದ್ರೆ ಹಾಕೋಬೋದು. ಒಂದು ಲೆಮನ್ ಸೈಜ್ ಅಷ್ಟು ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ಇದು ಒಂದು ಸತಿ ಪೂರ್ತಿ ಕೂಲ್ ಆದಮೇಲೆ ಇದನ್ನು ನಾವು ಮಿಕ್ಸರ್ ಜಾರ್ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಬೆಲ್ಲ ಬೇಕು ಅಂದರೆ ಈ ರೀತಿ ರುಬ್ಬೋ ಟೈಮ್ ಒಳಗೆ ಹಾಕೋಬೋದು, ಇಲ್ಲ ಅಂತಂದರೆ ಇದನ್ನು ನಾವು ಸಾಂಬಾರು ಮಾಡೋ ಟೈಮ್ ಒಳಗೆ ಬಳಸ್ಕೋಬೋದು. ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಚೆಂದಾಗಿ ಕುಕ್ ಆದಮೇಲೆ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೋಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು. ಇದಕ್ಕೆ ಕೈಲೇ ಒಂದು ಅರ್ಧ ಕಪ್ ಅಷ್ಟು ನಾವಿಲ್ಲಿ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆನ ಹಾಕೊಳತ್ತೀವಿ. ಇದಕ್ಕೆ ಬೇಡ ಅಂತಂದರೆ ಸ್ಕಿಪ್ಪು ಮಾಡ್ಬೋದು, ಬೇಕು ಅಂದರೆ ಹಾಕೊಳ್ಳಬಹುದು. ಈ ರೀತಿ ಎಲ್ಲನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಬೇಳೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಬೇಳೆ ಹಾಕ್ತಾಯಿದ್ರು ಅದು ಅಷ್ಟೇ ಟೇಸ್ಟಿಯಾಗೇ ಇರ್ತೈತಿ. ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಆಯಿಲ್, ಅದಾದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಒಂದು 7-8 ಹೆಸರಷ್ಟು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕ್ಕೊಂಡು ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಸಾಂಬಾರಿಗೆ ಹಾಕ್ಕೊಂಡ್ರೆ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಖತ್ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿಯಾಗಿರ್ತೈತಿ. ಇದು ರೈಸ್ಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೀತಿ ರುಬ್ಬಾಕಿ ನೀವು ಒಂದ್ಸತಿ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿರಿ. ಇದನ್ನು ಬರೀ ಬೂದು ಕುಂಬಳಕಾಯಿ ಬಳಸಿ ಇಲ್ಲ ಸೋರೆಕಾಯಿ ಬಳಸಿನೂ ಕೂಡ ಮಾಡ್ಕೋಬೋದು. ಸೇಮ್ ಇದು ಟೆಂಪಲ್ಸ್ ಒಳಗೆ ಯಾವ ರೀತಿ ಇರ್ತೈತಿ ಅದೇ ರೀತಿನ ಟೇಸ್ಟ್ ಬರ್ತೈತಿ, ಅಷ್ಟು ಟೇಸ್ಟಿಯಾಗೂ ಇರ್ತೈತಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.